ಭೀಮಾ ನದಿ ಆರ್ಭಟಕ್ಕೆ ಕಲಬುರಗಿ ವಿಜಯಪುರ ತತ್ತರವಾಗಿದೆ. ಭೀಮೆ ರೌದ್ರ ನರ್ತನಕ್ಕೆ ಉತ್ತರ ಭಾಗದಲ್ಲಿ ಪ್ರವಾಹ ಭೀತಿ. ಭೀಮಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಬಿಡುಗಡೆಯಾಗಿರುವಂತದ್ದು. ಭೀಮಾ ನದಿ ಆರ್ಭಟಕ್ಕೆ ಭೀಮೆಯ ರೌದ್ರ ನರ್ತನಕ್ಕೆ ಉತ್ತರ ಭಾಗದಲ್ಲಿ ಪ್ರವಾಹ ಭೀತಿ. ಭೀಮಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಬಿಡುಗಡೆಯಾಗಿದೆ. ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಜಲತಾಂಡವಕ್ಕೆ ಕೋಲಾಹಲ. ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ನದಿ ಅಬ್ಬರಕ್ಕೆ ಪ್ರವಾಹ ಭೀತಿಯಾಗುವ ಶುರುವಾಗಿದೆ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್. ಮಳೆಯಿಂದ ಸಂಚಾರ ಬಂದ್, ಜನಜೀವನ ಅಸ್ತವ್ಯಸ್ತಗೊಂಡಿರುವಂತದ್ದು. ಭೀಮಾ ನದಿ ಆರ್ಭಟಕ್ಕೆ ಕಲಬುರಗಿ, ವಿಜಯಪುರ, ಉತ್ತರ ಕರ್ನಾಟಕವೇ ತತ್ತರವಾಗಿ ಹೋಗಿದೆ. ಭೀಮಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಬಿಡುಗಡೆಯಾದ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಜಲತಾಂಡವಕ್ಕೆ ಕೋಲಾಹಲ ಎದ್ದಿರುವಂಥದ್ದು. ಇನ್ನು ಈ ಭೀಮಾ ನದಿ ತೀರದಲ್ಲಿ ಬಹಳಷ್ಟು ಜಲತಾಂಡವಕ್ಕೆ ಕಲಬುರಗಿ, ವಿಜಯಪುರ ತತ್ತರವಾಗಿ ಹೋಗಿರುವಂಥದ್ದು. ಭಾರೀ ಮಳೆ ಬಿದ್ದಿರುವುದರಿಂದ ಕುಟುಂಬಸ್ಥರು ಅಲ್ಲಿ ಬೀದಿಗೆ ಬಿದ್ದಿದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಮಳೆಯಿಂದಾಗಿ ಸಾಕಷ್ಟು ನದಿಗಳು ಕೂಡ ಜಲಾವೃತದಲ್ಲಿ ಪ್ರವಾಹದ ರೀತಿಯಲ್ಲಿ ಹರಿತಾ ಇರುವಂಥದ್ದು. ಸಂಚಾರ ಕೂಡ ಬಂದ್ ಆಗಿರುವಂಥದ್ದು. ಭೀಮಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಬಿಡುಗಡೆ ಆಗಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪ್ರವಾಹದ ರೀತಿಯಲ್ಲಿ ನೀರು ಹರಿದು ಬರ್ತಾ ಇದೆ. ಸಂಚಾರ ಕೂಡ ಬಂದ್ ಆಗಿದೆ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳಲ್ಲೂ ಕೂಡ ಆರೆಂಜ್ ಅಲರ್ಟ್ ಅನ್ನ ಘೋಷಿಸಲಾಗಿದೆ. ಇನ್ನು ಅಲ್ಲಿನ ಜನರು ಕೂಡ ಜನಜೀವನ ಅಸ್ತವ್ಯಸ್ತಗೊಂಡಿರುವಂಥದ್ದು. ಜನರು ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಭೀಮೆಯ ರೌದ್ರ ನರ್ತನಕ್ಕೆ ಉತ್ತರ ಭಾಗದಲ್ಲಿ ಪ್ರವಾಹದ ಭೀತಿ ಹೆಚ್ಚಾಗಿದೆ. ಭೀಮಾ ನದಿ ಆರ್ಭಟಕ್ಕೆ ಕಲಬುರಗಿ, ವಿಜಯಪುರ ತತ್ತರ ಆಗಿ ಹೋಗಿರುವಂಥದ್ದು. ಇನ್ನು ಸಾಕಷ್ಟು ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಿದ್ದಾರೆ. ಭೀಮಾ ನದಿಗೆ 3.50 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ. ಸೊನ್ನ ಬ್ಯಾರೇಜ್ನಿಂದ ಭೀಮಾ ನದಿಗೆ ನೀರು ರಿಲೀಸ್ ಆಗಿದೆ. ಅಫ್ಜಲ್ಪುರ, ಜೇವರ್ಗಿ ತಾಲೂಕಿನಲ್ಲಿ ಜನರಿಗೆ ಆತಂಕ. ಅಪಾಯದ ಮಟ್ಟ ಮೀರಿ ಹರಿತಾ ಇರುವ ಭೀಮಾ ನದಿ. ಜಮೀನು ಜಲಾವೃತದಿಂದ ಬೆಳೆ ನಾಶವಾಗಿದ್ದು ಅಷ್ಟೇ ಅಲ್ಲದೆ ರೈತರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಭೀಮಾ ನದಿಗೆ 3.50 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆಯಾದ ಹಿನ್ನೆಲೆಯಲ್ಲಿ ಸೊನ್ನ ಬ್ಯಾರೇಜ್ನಿಂದ ಭೀಮಾ ನದಿಗೆ ನೀರು ರಿಲೀಸ್ ಆಗಿದೆ. ಇನ್ನು ಅಫ್ಜಲ್ಪುರ, ಜೇವರ್ಗಿ ತಾಲೂಕಿನಲ್ಲಿರುವ ಜನರಿಗೆ ಆತಂಕ ಶುರುವಾಗಿರುವಂತದ್ದು. ಅಪಾಯದ ಮಟ್ಟವನ್ನ ಮೀರಿ ಭೀಮಾ ನದಿ ಹರಿತಾ ಇದೆ. ಇನ್ನು ಜಮೀನು ಜಲಾವೃತ, ಬೆಳೆ ನಾಶವಾಗಿದೆ. ರೈತರು ಕಂಗಾಲಾಗಿದ್ದಾರೆ. ಒಂದ್ ರೀತಿಯಾಗಿ ಭೀಮಾ ನದಿ ಆರ್ಭಟಕ್ಕೆ ಕಲಬುರಗಿ, ವಿಜಯಪುರ ಜನರು ತತ್ತರವಾಗಿ ಹೋಗಿರುವಂತದ್ದು. ಕುಮಸ್ಕಿ ಹಾಗೂ ದೇವನಗಾಂವ್ ಗ್ರಾಮದ ರಸ್ತೆ ಬಂದ್ ಆಗಿದೆ. ಇಲ್ಲಿ ಸೊನ್ನ ಬ್ಯಾರೇಜ್ನಿಂದ ಭೀಮಾ ನದಿಗೆ ನೀರು ರಿಲೀಸ್ ಆಗಿರುವಂತದ್ದು. ಭೀಮಾ ನದಿ ಪ್ರವಾಹಕ್ಕೆ ಸಾಕಷ್ಟು ಕುಟುಂಬಸ್ಥರು ಕೂಡ ಬೀದಿಗೆ ಬಿದ್ದಿರುವಂತದ್ದು. ಜನರು ಕೂಡ ಪರದಾಡುವಂತಹ ಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಸಾಕಷ್ಟು ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಭೀಮಾ ನದಿಗೆ ನೀರು ಹರಿದು ಬರ್ತಾ ಇರುವುದರಿಂದ ಇನ್ನು ಸೊನ್ನ ಬ್ಯಾರೇಜ್ನಿಂದ ಭೀಮಾ ನದಿಗೆ ನೀರು ರಿಲೀಸ್ ಆಗಿದೆ. ಇನ್ನು ರಿಲೀಸ್ ಆಗಿದ್ರಿಂದ ಒಂದ್ ಕಡೆ ರೈತರು ಕೂಡ ಕಂಗಾಲಾಗಿದ್ದಾರೆ. ಅವರ ಬೆಳೆಗಳು ಕೂಡ ನಾಶವಾಗಿದೆ. ಒಂದ್ ಕಡೆ ಸಂಚಾರ ಬಂದ್ ಆಗಿರುವಂತದ್ದು. ಗ್ರಾಮಸ್ಥರು ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಜಮೀನು ಕೂಡ ಜಲಾವೃತವಾಗಿದೆ. ಅಪಾಯದ ಮಟ್ಟವನ್ನ ಮೀರಿ ಭೀಮಾ ನದಿ ಹರಿತಾ ಇದೆ. ಉತ್ತರ ಕರ್ನಾಟಕದ 7 ಭಾಗಗಳಲ್ಲಿ 7 ಜಿಲ್ಲೆಗಳಲ್ಲಿ ಈಗಾಗಲೇ ಆರೆಂಜ್ ಅಲರ್ಟ್ ಅನ್ನ ಘೋಷಿಸಿದ್ದಾರೆ. ಭೀಮಾ ನದಿಗೆ 3.50 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆಯಾಗಿದೆ. ಸೊನ್ನ ಬ್ಯಾರೇಜ್ನಿಂದ ಭೀಮಾ ನದಿಗೆ ನೀರು ಬಿಡುಗಡೆ ಆಗಿರುವಂತದ್ದು. ಭೀಮಾ ನದಿ ಪ್ರವಾಹಕ್ಕೆ ಬೀದಿಗೆ ಬಿದ್ದ ಕುಟುಂಬಸ್ಥರು. ಭೀಮಾ ತೀರದ ಕುಮಸ್ಕಿ ಗ್ರಾಮದ ಜನರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ವಿಜಯಪುರ ಜಿಲ್ಲೆಯ ಭೀಮಾ ತೀರದ ಕುಮಸ್ಗಿ ಗ್ರಾಮಸ್ಥರು. ಒಂದೆಡೆ ಭೀಮಾ ನದಿ ಪ್ರವಾಹ, ಮತ್ತೊಂದು ಕಡೆ ಭಾರೀ ಮಳೆ. ಕುಮಸ್ಕಿಯ 30ಕ್ಕೂ ಅಧಿಕ ಮನೆಗಳಿಗೆ
ನೀರು ನುಗ್ಗಿರುವಂತದ್ದು. ಮನೆಗಳಿಗೆ ನೀರು ನುಗ್ಗಿ ಬೀದಿಗೆ ಬಂದ 6 ಕುಟುಂಬಗಳು. ಪ್ರವಾಹದ ಹಿನ್ನೆಲೆಯಲ್ಲಿ 6 ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಇನ್ನು ನದಿ ನೀರು ಮನೆಗಳಿಗೆ ನುಗ್ಗಿದ್ರಿಂದ ಅಲ್ಲಿನ ಜನರು ಮನೆ ಬಿಟ್ಟು ಹೋಗಿದ್ದಾರೆ. ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲು ಬರ್ತಿಲ್ಲ ಅಂತ ಅಳಲು ತೋಡಿಕೊಳ್ತಾ ಇದ್ದಾರೆ. ಭೀಮಾ ನದಿ ಪ್ರವಾಹಕ್ಕೆ ಬೀದಿಗೆ ಬಿದ್ದ ಕುಟುಂಬಸ್ಥರು, ಭೀಮಾ ತೀರದ ಕುಮಸ್ಕಿ ಗ್ರಾಮದ ಜನರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ವಿಜಯಪುರ ಜಿಲ್ಲೆಯ ಭೀಮಾ ತೀರದ ಕುಮಸ್ಕಿ ಗ್ರಾಮ. ಈ ಕುಮಸ್ಕಿ ಗ್ರಾಮದವರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಸಾಕಷ್ಟು ಬಾರಿ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಒಂದ್ ಕಡೆ ಭೀಮಾ ನದಿ ಪ್ರವಾಹ, ಇನ್ನೊಂದು ಕಡೆ ಭಾರಿ ಮಳೆಯಾಗ್ತಾ ಇದೆ. ಕುಮಸ್ಕಿಯ 30ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿದೆ. ಮನೆಗಳಿಗೆ ನೀರು ನುಗ್ಗಿದ್ರಿಂದ ಬೀದಿಗೆ ಬಂದ 6 ಕುಟುಂಬಗಳು. ಇಲ್ಲಿ ಪ್ರವಾಹದ ಹಿನ್ನೆಲೆಯಲ್ಲಿ 6 ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. 6 ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ನದಿ ನೀರು ಮನೆಗಳಿಗೆ ನುಗ್ಗಿದ್ರಿಂದ ಮನೆ ಬಿಟ್ಟ ಜನರು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲು ಬರ್ತಿಲ್ಲ ಅಂತ ಅಳಲು ತೋಡಿಕೊಂಡಿದ್ದಾರೆ. ಇನ್ನು ಭೀಮಾ ತೀರದಲ್ಲಿ ಸಾಕಷ್ಟು ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಒಂದ್ ಕಡೆ ಜನರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದ್ರೆ, ನೆರೆ ಪೀಡಿತ ಪ್ರದೇಶಗಳಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿ ನೀಡಿದ್ದಾರೆ. ಹಳೆ ಹೆಬ್ಬಾಳದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪರಿಶೀಲನೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಹಳೆ ಹೆಬ್ಬಾಳ ಬೆಣ್ಣೆತೋರ ಜಲಾಶಯದ ಆರ್ಭಟಕ್ಕೆ ಮುಳುಗಿರುತ್ತೆ. ಇನ್ನು ಗ್ರಾಮಸ್ಥರನ್ನ ಬೇರೆಡೆ ಸ್ಥಳಾಂತರಿಸಲು ಪ್ರಿಯಾಂಕ್ ಸೂಚನೆಯನ್ನ ನೀಡಿದ್ದಾರೆ. ನೆರೆ ಪೀಡಿತ ಪ್ರದೇಶಗಳಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿಯನ್ನ ನೀಡಿರುವಂಥದ್ದು. ಹಳೆ ಹೆಬ್ಬಾಳದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪರಿಶೀಲನೆಯನ್ನ ನಡೆಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಬೆಣ್ಣೆತೋರ ಜಲಾಶಯದ ಆರ್ಭಟಕ್ಕೆ ಇಡೀ ಗ್ರಾಮವೇ ಮುಳುಗಿ ಹೋಗಿದೆ. ಇನ್ನು ಗ್ರಾಮಸ್ಥರನ್ನ ಬೇರೆ ಕಡೆ ಸ್ಥಳಾಂತರಿಸುವಂತೆ ಪ್ರಿಯಾಂಕ್ ಖರ್ಗೆ ಈಗಾಗಲೇ ಸೂಚನೆಯನ್ನ ನೀಡಿದ್ದಾರೆ. ಇನ್ನು ನೆರೆ ಪೀಡಿತ ಪ್ರದೇಶಗಳಿಗೆ ಪ್ರಿಯಾಂಕ್ ಖರ್ಗೆ ಭೇಟಿಯನ್ನ ನೀಡಿರುವಂಥದ್ದು. ನೆರೆ ಪೀಡಿತ ಪ್ರದೇಶಗಳಿಗೆ ಈಗಾಗಲೇ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಭೇಟಿಯನ್ನ ನೀಡಿದ್ದಾರೆ. ಇನ್ನು ಭೀಮಾ ತೀರದಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಭೀಮಾ ನದಿ ಪ್ರವಾಹಕ್ಕೆ ಬೀದಿಗೆ ಬಂದ ಕುಟುಂಬಸ್ಥರು, ನೆರೆ ಪೀಡಿತ ಪ್ರದೇಶಗಳಿಗೆ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಭೇಟಿಯನ್ನ ನೀಡಿದ್ದಾರೆ. ಇನ್ನು ನೆರೆ ಪೀಡಿತ ಪ್ರದೇಶಗಳಿಗೆ ಹಳೆ ಹೆಬ್ಬಾಳದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪರಿಶೀಲನೆಯನ್ನ ನಡೆಸಿರುವಂಥದ್ದು. ಬೆಣ್ಣೆತೋರ ಜಲಾಶಯದ ಆರ್ಭಟಕ್ಕೆ ಇಡೀ ಗ್ರಾಮವೇ ಮುಳುಗಿ ಹೋಗಿದೆ. ಇನ್ನು ಗ್ರಾಮಸ್ಥರನ್ನ ಬೇರೆಡೆ ಸ್ಥಳಾಂತರಿಸಲು ಪ್ರಿಯಾಂಕ್ ಖರ್ಗೆ ಸೂಚನೆಯನ್ನ ನೀಡಿದ್ದಾರೆ. ಒಂದೆಡೆ ಭೀಮಾ ನದಿ ಪ್ರವಾಹ, ಮತ್ತೊಂದು ಕಡೆ ಭಾರೀ ಮಳೆ. ಕುಮಸ್ಕಿಯ 30ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು. ಮನೆಗಳಿಗೆ ನೀರು ನುಗ್ಗಿ 6 ಕುಟುಂಬಗಳು ಬೀದಿಗೆ ಬಂದಿದೆ. ಇನ್ನು ಪ್ರವಾಹದ ಹಿನ್ನೆಲೆಯಲ್ಲಿ 6 ಮನೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು.